ಅಲ್ಲಿಗೆ ಒಂದು ಕಿರು ಕಾಣಿಕೆ ಕೊಟ್ಟು ಗೌರವಿಸಿದ್ದಕ್ಕೆ ಎಲ್ಲ ಸಹೋದರಿ ಬಂಧುಗಳು ಮತ್ತು ನೀವು ಈ ಸಂತೋಷದಲ್ಲಿ ಭಾಗಿಯಾಗಿದ್ದು ಸಹ ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮ ರಾಜ್ಯದಲ್ಲಿ ಬಹಳ ಪ್ರತಿಷ್ಠಿತವಾದ ನಮ್ಮ ಚಂದನ ವಾಹಿನಿಯ ಕಾರ್ಯಕ್ರಮ. ಇದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಲೆಕ್ಕ ಬರೀಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸಹ ಭಾಗವಹಿಸ್ಬೋದು. ಈ ಮೂಲಕ ನಾನು ಈ ಕಾರ್ಯಕ್ರಮದ ಉದ್ದೇಶ ನೀವು ಇಂದ ಇನ್ಸ್ಪೈರ್ ಆಗಿ ರಾಜ್ಯ ಮಟ್ಟದ ಇಂಥ ಕಾರ್ಯಕ್ರಮಗಳಲ್ಲಿ ಹೋಗ್ಬೇಕಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಅಲ್ಲಿ ಚಂದನದ ಒಂದು ಅಡ್ರೆಸ್ ನಾನು ಆಮೇಲೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ನನಗೊಂದು ಪತ್ರ ಬರೆಯೋದು ಅಷ್ಟೇ. ನನ್ನ ಹೆಸರು ನಿಂತದ್ದು, ನಾನು ತಕ್ಕ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಲೆಟ್ರು ಇದ್ರ ಜೊತೆಗೆ ನಮ್ಮ ವೀರಭದ್ರ ಪಬ್ಲಿಕೇಶನ್ಸ್ ಅಂತ ಮುಖ್ಯ ಸಂಸ್ಥೆ ಇತ್ತಲ್ಲ, ಅವರು ಚಂದನದವರು ಒಂದು ಲೆಟ್ರ್ ಕಳಿಸಿದ್ರು. ನಿಮ್ಮಲ್ಲಿ ಕವಿಗಳು ಲೇಖಕ ಯಾರಾದರೂ ನಾನು ಪಟ್ಟಿ ಕೊಡಿ ಅಂತ. ವೀರಲೋಕದಿಂದ ಚಂದನಕ್ಕೆ ಒಂದು ಪಟ್ಟಿ ಹೋಗಿತ್ತು. ಆ ಪಟ್ಟಿನಲ್ಲಿ ನನ್ನ ಹೆಸರು, ನನ್ನ ಫೋನ್ ನಂಬರ್ ಇತ್ತು. ಅವರಲ್ಲಿ ಕರೆ ಮಾಡಿದ್ರು, ಹೋಗಿದ್ದೆ. ಕಳೆದ ಗುರುವಾರ ಅಂದರೆ ಲಾಸ್ಟ್ ಶುಕ್ರವಾರ ದಿವಸ ಹೋಗಿ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ವಿಭಾಗದ ಜನರು ಬಂದಿದ್ದಾರೆ. ಅಂತಹ ಸ್ಪರ್ಧೆಯಲ್ಲಿ ಈ ದಿವಸ ಟೆಲಿಕಾಸ್ಟ್ ಆಗಿದೆ. ಅದು ಚಂದನದಲ್ಲಿ ಅವರ ಯೂಟ್ಯೂಬ್ ಲಿಂಕ್ ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ನೀವು ಆಗಲಿ ನೋಡ್ಬೋದು. ಇದರಲ್ಲಿ ಎಲ್ಲ ಥರ ಇರ್ತದೆ. ಸಾಮಾನ್ಯ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದರೆ ಸೈನ್ಸ್ ಬೇಕು, ಆರ್ಟ್ಸ್ ಬೇಕು, ಮ್ಯಾಥ್ಸ್ ಬೇಕು, ಪ್ರತಿಯೊಂದು ಬೇಕಾಗುತ್ತೆ. ಜಿಯೋಗ್ರಫಿ ಬೇಕು ಅಂತ ನಾನು ನಮ್ಮ ಪುಸ್ತಕದಲ್ಲಿ ಇದೆ ಮತ್ತು ಮೆರಿಟ್ ಇದೆ. ಅದನ್ನು ಸಂಪಾದಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಸಹಿತ ಒಂದು ಬಹುಮಾನಗಳನ್ನು ಪಡೆಯುವಂತಾಗಿ. ಅದರಲ್ಲೂ ನಮ್ಮ ಸಂಚಿಕೆಯಲ್ಲಿ ಅತಿ ಹೆಚ್ಚು ಪುಸ್ತಕ 100 ಅಂಕಗಳನ್ನು ಅಂದರೆ ಒಂದು ಪ್ರಶ್ನೆಗೆ 10 ಅಂಕ ಅಲ್ಲ, 100 ಅಂಕ ಪಡೆದ ಅಭ್ಯರ್ಥಿ ನಾವು ಒಬ್ಬನೇ ಆಗಿದ್ದೆ ಅವತ್ತು. ಅದರ ಜೊತೆಗೆ ನೂರು ಅಂಕ ಪಡೆದಿದ್ದಕ್ಕೆ ಒಂದು ಉಚಿತ ಪುಸ್ತಕ ಕೊಟ್ಟರು. ಮತ್ತು ಅಂದರೆ ಒಂದು 11 ಪುಸ್ತಕ ನಾನು ಪಡೆದು ಬಂದಿದ್ದಕ್ಕೆ ನಿನ್ನೆ ಟೆಲಿಕಾಸ್ಟ್ ಆದ ತಕ್ಷಣ ರಾಜ್ಯದಿಂದ ನಮ್ಮ ಸ್ನೇಹಿತರು ಫೋನ್ ಮಾಡಿ ಅವರು ತಮ್ಮ ಸಂತೋಷ ಅವರೇ ಹೋಗಿದ್ದನ್ನು ಆ ಚಂದ್ರನ ಅಂತ ಒಂದು ಭಾವನೆ ವ್ಯಕ್ತಪಡಿಸಿ ಮೆಸೇಜ್ ಮೂಲಕ ಅವ್ರ ಮನೆ ಫೋಟೋ ಟಿವಿ ಅವರೇ ಹೊರಬಿಟ್ಟು ನನಗೆ ಕಳಿಸಿದ್ದ. ನಮ್ಮ ಮನೆ ಟಿವಿಯಲ್ಲಿ ನೀವು ಬಂದಿದ್ದೀರ ಅವರ ವಿಷಯ ನೋಡಿದಾಗ ನಿಜವಾಗ್ಲೂ ನಮ್ಮ ಜೀವನದ ಭಾರತ. ಹಾಗಾಗಿ ಜ್ಞಾನ ಹೊಂದಿದ್ರೆ ಎಲ್ಲಿದ್ದರೂ ಅದಕ್ಕೆ ಪೂಜೆ ಸಿಗುವುದಕ್ಕೆ ಒಂದು ಉದಾಹರಣೆ. ಹಾಗಾಗಿ ಇಂತಹ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತು ನೀವು ಸಹ ಒಂದು ಸಂಭ್ರಮ ಕೊಟ್ಟಿದ್ದೀರಿ. ಭಾಳ ಜನ ಟಿವಿಯಲ್ಲಿ ನೋಡಿದ್ರಿ, ಆಗ ಯೂಟ್ಯೂಬ್ ಲಿಂಕಲ್ಲಿ ನೋಡಿದ್ರಿ. ನಿಮಗೂ ಇಂತಹ ಸಾಧನೆ ಮಾಡೋಕ್ಕೆ ಅವಕಾಶ ಆಗಲಿ ಅಂತ ಆಶಿಸ್ತಾನೆ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಿಮ್ಮ ಟೀಚರ್ ಏನು ಅಂತ ಪರಿಚಯಿಸೋದಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಅದನ್ನೇ ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಟೀಚರ್ಗಳು ಸುಮ್ಮನೆ ಎಲ್ಲ ಕಂಡ್ರು, ಅವ್ರ ಮೇಲೆ ಗೊತ್ತಾಗ್ತಿಲ್ಲ ನಿಮಗೆ. ಇವತ್ತು ಅವ್ರಿಗೆ ಕೊಟ್ಟಿರೋ ಪುಸ್ತಕನೂ ಗುರು ಎಂದರೆ ಲಘು ಅಲ್ಲ. ಅವ್ರಿಗೆ ಪಾಠ ಹೇಳ್ಕೊಟ್ಟಿರೋ ಗುರುಗಳು ಯಾರು ಲಘುವಾದವರು ಅಲ್ವೇ ಅಲ್ಲ. ಅದಕ್ಕೆ ಇವತ್ತು ಅವರಿಗೆ ಸ್ಥಾನದಲ್ಲಿದ್ದಾರೆ. ಅದರಂತೆಯೇ ಅವರು ಏನು ಕಲ್ತಿದ್ರು ಅದನ್ನು ನಿಮಗೆ ಪರಿಚಯಿಸ್ತಾ ಇದ್ದಾರೆ. ನಾನು ಸರ್ವತ್ರ ಬಗ್ಗೆನೇ ಹೇಳ್ತಿಲ್ಲ, ಇದನ್ನು ನೀವು ಶಾಲೆಯಲ್ಲಿ ಫೀಲ್ ಮಾಡಬೇಕು. ನಿಮ್ಮ ತರಗತಿನಲ್ಲಿರೋ ಟೀಚರ್ಸ್ ಅವರಲ್ಲಿರುವಂಥ ಒಳ್ಳೆ ಕ್ವಾಲಿಟೀಸ್ ಏನು, ನಾನು ಇವರನ್ನು ಮಾಡಬೇಕು, ಅವ್ರು ಹೇಳ್ಕೊಡೋದನ್ನ ವಿಶ್ವಾಸ ಇಟ್ಟು ನೀವು ಕೇಳಬೇಕು. ಆವಾಗ ಸೊಸೈಟಿಗೆ ಒಳ್ಳೆ ಪ್ರಜೆಗಳು ಸಿಗ್ತಾರೆ. ಇವತ್ತು CGO ಸಾಧನೆ ಹೌದಲ್ಲ ಅಂತ ನಾನು ಅನ್ಕೊಳ್ತೀನಿ. ನಾವೆಲ್ಲರೂ ಹಾಗೆ ಅಂದ್ಕೊಳ್ಳೋದು. ಆ ಸಾಧನೆ ಯಾರು ಸಕ್ಸಸ್ ಅಂದರೆ ಅವ್ರಿಗೆ ಪಾಠ ಹೇಳ್ಕೊಟ್ಟಿರೋ ಟೀಚರ್ಗಳು, ಅವ್ರಿಗೆ ಬೆಳೆಸಿರುವಂಥ ತಂದೆ ತಾಯಿಗಳು. ಅದು ಹೆಮ್ಮೆನ ಅವರಿಗೆ ನಾವು ಈ ರೀತಿ ವ್ಯಕ್ತಪಡಿಸ್ಬೇಕು. ನಾವು ಯಾವ ಕ್ಷೇತ್ರದಲ್ಲಿ ಇರ್ತೀವಿ ಅದರಲ್ಲಿ ನಾವು ಸಾಧನೆ ಮಾಡೋದ್ರಿಂದ ಈ ಥರ ಮಾದರಿ ಶಿಕ್ಷಕರು ನಮ್ಮಲ್ಲಿದ್ದಾರೆ ಅಂತ. ಅದರಿಂದಲೇ ಕೆಲವೊಂದೆಲ್ಲ ಒಳ್ಳೊಳ್ಳೆ ಉತ್ತಮ ಚಟುವಟಿಕೆಗಳನ್ನ ನಾವಿಲ್ಲಿ ಪ್ರಯೋಗ ಮಾಡ್ತಾ ಇರ್ತೀವಿ. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ. ಯಾವುದೋ ಒಂದು ಕಾಂಪಿಟೇಷನ್ ಅದು ಸುಮ್ಮನೆ ಇಡೋದಿಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ನ್ಯೂಸ್ ಪೇಪರ್ ಓದೋದು, ನಿಮ್ಮ ಸ್ನೇಹಿತರಲ್ಲೇ ಒಬ್ಬರು ಚೆನ್ನಾಗಿ ಓದೋದು ಇರ್ತಾರೆ. ಅವರಿಂದ ಏನು ಅಂಜಿಕೆ ಯಾಕೆ? ಮಾತಾಡೋಕ್ಕೆ ನಮಗೆ ಗೆಳೆಯಿರಬೇಕು, ಆಟ ಆಡೋಕ್ಕೆ ಗೆಳೆಯಿರಬೇಕು. ಈಗ ನೀವು ಓದಕ್ಕೆ ಬರುತ್ತೆ, ನನಗೆ ಗುರುತು ಹಾಕೋದು, ಒಂದ್ಸಲ ಓದು, ನಾನು ಓದ್ತೀನಿ, ಬೇಕಾದ್ರೆ ಅವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ. ಹೀಗೆ ಒಂದೊಂದನ್ನೇ ಮಾತಾಡೋದು, ಓದೋದು ಎಲ್ಲ ಕಲಿತಾ ನೀವು ವೇದಿಕೆಯಲ್ಲಿ ಅತ್ಯುತ್ತಮವಾಗಿ ಭಾಗವಹಿಸ್ತೀರಾ. ಈ ಥರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿ. ಆಮೇಲೆ ನೋಡಿ, ತಟ್ಟಂತ ಹೇಳಿ ಕಾರ್ಯಕ್ರಮ ಇದು ಎಂಟೋರ್ಗು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬಾನೇ ಆಕರ್ಷಣೀಯವಾಗಿ ಎನಿಸುವಂಥ ಕಾರ್ಯಕ್ರಮ. ಹಾಗೆ ಅದರಲ್ಲಿ ಜ್ಞಾನವನ್ನು ನಾವು ಗಳಿಸ್ಬೋದು. ಈಗ ನಾವು ಸ್ಟೂಡೆಂಟ್
ಬಂದಾಗಿಂದ ಅದನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ರಸಪ್ರಶ್ನೆ ಚಟುವಟಿಕೆ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡುತ್ತೆ. ಸರ್ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿತ್ತು. ಯಾರಾದ್ರೂ ಮಕ್ಕಳು ನೋಡಿದ್ದೀರಾ? ಹೋಗಿ ನೋಡೋದಕ್ಕೆ ಒಂದು ಶಾಲೆಯ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ. ಅದನ್ನ ಗಮನಿಸ್ಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕರೀರಿ. ನಾನು ಹೇಳಿದ್ರೆ ಅದ್ರಿಗೆ ನಂದಾಗೋಗಿರುತ್ತೆ. ಸರಿ ಹೇಗೆ ಭಾಗವಹಿಸಿದ್ರು, ಅದ್ರಲ್ಲಿ ನನಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಪಾಯಿಂಟ್ಸ್ ಮಾಡಿ. ಓಕೆ, ಅದೇ ಥರ ಈಗ ನಾವು ಶಾಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳು ಹೇಳ್ತೀವಿ, ಇನ್ನು ಮುಂದೆ ಭಾಗವಹಿಸುವಿಕೆ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಮತ್ತೊಂದು ಖುಷಿಗೆ ನಾನು ಅವ್ರಿಗೆ ಅಭಿವ್ಯಕ್ತಪಡಿಸಬೇಕು. ಅವರಿಗೆ ಸಿಕ್ಕಿರುವಂಥ ಅಪರೂಪದ ಪುಸ್ತಕ ಚಂದ್ರವಳ್ಳಿಯ ಅದ್ಭುತ. ಅವರು ಹುಟ್ಟಿ ಬೆಳೆದಿದ್ದೇನೆ ದುರ್ಗ. ಆ ದುರ್ಗದಲ್ಲಿ ಚಂದ್ರವಳ್ಳಿಯ ತೋಟ ಬಹಳ ಫೇಮಸ್. ಅಂತ ಚಂದ್ರವಳ್ಳಿ ಜೀವಿಯವರು ರಾಜ್ಯ ಮಟ್ಟದಲ್ಲಿ ಹೇಗೆ ಗುರುತಿಸ್ಕೊಂಡ್ರೋ ರಾಷ್ಟ್ರ ಮಟ್ಟದಲ್ಲೂ ಅವರು ಗುರುತಿಸ್ಕೊಳ್ಳಿ ಅಂತ ಅವರಿಗೆ ಏನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ ಅನ್ನೋದು ಒಂದು ಆಶಯ. ಅಂದ್ರೆ ಮಕ್ಕಳೇ, ನೀವು ಸ್ವಲ್ಪ ದೊಡ್ಡವರಾದ್ಮೇಲೆ ಇಲ್ಲೊಂದು ಮಂಜುನಾಥ ಸರ್ ಅಂತ ಬಂದಿದ್ರು. ಮೇಡಮ್, ನಾವು ಸ್ಟೂಡೆಂಟ್ ಅಂತ ಖುಷಿಯಿಂದ ಹೇಳ್ತೀವಿ. ನಾಳೆ ಟೀಚರ್ಸ್ನಲ್ಲಿ ನಮ್ಮ ಸುಧಾ ಮೇಡಮ್ ಯಾರು ಸ್ಟೂಡೆಂಟ್ ಇದ್ದಾರೆ, ನಮ್ಮ ಗುರುಗಳು ಇನ್ನು ಚರಿತಾನಂದು ನಿನ್ನ ಯಾರೋ ಒಂದಷ್ಟು ಮಕ್ಕಳು ಓದಿಸ್ತೀವಿ ಇದನ್ನ ಮಾಡ್ಕೊಳ್ಳೋಲ್ಲ. ಅವರು ಆ ಮೇಡಮ್ ನೆನಪಿಸ್ಕೊಳ್ತಾರೆ. ಹೀಗೆ ಟೀಚರ್ಗಳನ್ನ ತುಂಬಾ ನೆನಪಿಸ್ಕೊಳ್ಳುವಂಥವ್ರು ಆಗ್ತೀರಾ ನೀವು. ನಮ್ಮ ಸರ್ನು ನೀವು ಆಶಯ ನೀವು ಅದು ನೋಡ್ಕೊಳ್ಳಿ. ಸರ್ ಒಂದು ರಾಷ್ಟ್ರ ಮಟ್ಟಕ್ಕೆ ತಲುಪೋದಾಗಲಿ ಅವರಲ್ಲಿರೋ ಒಂದು ಒಳ್ಳೆ ಗುಣ ಪುಸ್ತಕಗಳನ್ನ ಬರೆಯೋದು ನಾವು ಓದೋರಾಗ್ತೀವಿ. ಸರ್ ಮೊನ್ನೆ ಶಾಲೆಯಲ್ಲಿ ಬರೆದಿರೋ ಪುಸ್ತಕಗಳನ್ನ ಪ್ರದರ್ಶನ ಸರ್ ಮಕ್ಕಳು ಅದನ್ನು ಒಂದು